ಹಾಯ್ ಫ್ರೆಂಡ್ಸ್, ಸೂಪರ್ ಸ್ಟಡಿ HKGKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ PDO ಎಕ್ಸಾಮ್, KAS ಎಕ್ಸಾಮ್, BMTC ಎಕ್ಸಾಮ್, RTO ಎಕ್ಸಾಮ್ ಮತ್ತು PC ಎಕ್ಸಾಮನ್ನು ಪ್ರಿಪೇರ್ ಆಗ್ತಿದ್ರು, ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ 6ರಿಂದ 12ನೇ ತರಗತಿ ಪುಸ್ತಕದಿಂದ ತೆಗೆದ ಸಂವಿಧಾನದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಇನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ ಫ್ರೆಂಡ್ಸ್. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡುತ್ತೇನೆ ಫ್ರೆಂಡ್ಸ್. ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಫ್ರೆಂಡ್ಸ್, ವಿಡಿಯೋದ ಕೊನೆಗೆ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್. ಮತ್ತು ನೀವು 50 ಪ್ರಶ್ನೆಗಳಿಗೆ ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ ಎಂದು ಅದನ್ನು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಯಾವುದು? ಆಪ್ಷನ್ ನಂಬರ್ ಎ ಭಾರತ, ಆಪ್ಷನ್ ನಂಬರ್ ಬಿ ಅಮೇರಿಕಾ, ಆಪ್ಷನ್ ನಂಬರ್ ಸಿ ಬ್ರಿಟನ್, ಆಪ್ಷನ್ ನಂಬರ್ ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಭಾರತ ಅಂತ ಹೇಳ್ಬೋದು ಫ್ರೆಂಡ್ಸ್. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಬಂದ್ಬಿಟ್ಟು ಭಾರತ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2, ರೆಗ್ಯುಲೇಟಿಂಗ್ ಆ್ಯಕ್ಟ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಆಪ್ಷನ್ ನಂಬರ್ ಎ 1828, ಆಪ್ಷನ್ ನಂಬರ್ ಬಿ 1773, ಆಪ್ಷನ್ ನಂಬರ್ ಸಿ 1777, ಆಪ್ಷನ್ ನಂಬರ್ ಡಿ 1645. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1773 ಅಂತ ಹೇಳ್ಬೋದು ಫ್ರೆಂಡ್ಸ್. ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದ್ಬಿಟ್ಟು 1770ರಲ್ಲಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 3, ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು? ಆಪ್ಷನ್ ನಂಬರ್ ಎ ಲಾರ್ಡ್ ರಿಪ್ಪನ್, ಆಪ್ಷನ್ ನಂಬರ್ ಬಿ ಲಾರ್ಡ್ ಮಿಯೋ, ಆಪ್ಷನ್ ನಂಬರ್ ಸಿ ವಾರನ್ ಹೇಸ್ಟಿಂಗ್ಸ್, ಆಪ್ಷನ್ ನಂಬರ್ ಡಿ ಲಾರ್ಡ್ ಮೆಕಾಲೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4, ಸುಪ್ರೀಂ ಕೋರ್ಟ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಆಪ್ಷನ್ ನಂಬರ್ ಎ 1706, ಆಪ್ಷನ್ ನಂಬರ್ ಬಿ 1896, ಆಪ್ಷನ್ ನಂಬರ್ ಸಿ 1785, ಆಪ್ಷನ್ ನಂಬರ್ ಡಿ 1774. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1774 ಅಂತ ಹೇಳ್ಬೋದು ಫ್ರೆಂಡ್ಸ್. ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು 1774ರಲ್ಲಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 5, ಸುಪ್ರೀಂ ಕೋರ್ಟ್ ಎಲ್ಲಿ ಸ್ಥಾಪನೆ ಆಯಿತು? ಆಪ್ಷನ್ ನಂಬರ್ ಎ ನವದೆಹಲಿ, ಆಪ್ಷನ್ ನಂಬರ್ ಬಿ ಕಲ್ಕತ್ತಾ, ಆಪ್ಷನ್ ನಂಬರ್ ಸಿ ಮುಂಬೈ, ಆಪ್ಷನ್ ನಂಬರ್ ಡಿ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕೋಲ್ಕತ್ತಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಇದು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 6, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಆಪ್ಷನ್ ನಂಬರ್ ಎ 1784, ಆಪ್ಷನ್ ನಂಬರ್ ಬಿ 1903, ಆಪ್ಷನ್ ನಂಬರ್ ಸಿ 1806, ಆಪ್ಷನ್ ನಂಬರ್ ಡಿ 1786. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1784 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7, ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು? ಆಪ್ಷನ್ ನಂಬರ್ ಎ ಲಾರ್ಡ್ ರಿಪ್ಪನ್, ಆಪ್ಷನ್ ನಂಬರ್ ಬಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ನಂಬರ್ ಸಿ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ನಂಬರ್ ಡಿ ಲಾರ್ಡ್ ಡೌಲ್ ಹೌಸಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಬಂದ್ಬಿಟ್ಟು ಲಾರ್ಡ್ ವಿಲಿಯಂ ಬೆಂಟಿಕ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8, ಸತಿ ಸಹಗಮನ ಪದ್ಧತಿಯನ್ನು ಯಾರು ನಿಷೇಧಿಸಿದರು? ಆಪ್ಷನ್ ನಂಬರ್ ಎ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ನಂಬರ್ ಬಿ ಲಾರ್ಡ್ ಮೆಕಾಲೆ, ಆಪ್ಷನ್ ನಂಬರ್ ಸಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ನಂಬರ್ ಡಿ ಲಾರ್ಡ್ ಕಾರ್ನ್ ವಾಲಿಸ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9, ಚಾರ್ಟರ್ ಕಾಯ್ದೆಯನ್ನು ಎಷ್ಟು ವರ್ಷಗಳಿಗೊಮ್ಮೆ ಜಾರಿಗೆ ತರಲಾಯಿತು? ಆಪ್ಷನ್ ನಂಬರ್ ಎ 10 ವರ್ಷ, ಆಪ್ಷನ್ ನಂಬರ್ ಬಿ 20 ವರ್ಷ, ಆಪ್ಷನ್ ನಂಬರ್ ಸಿ 28 ವರ್ಷ, ಆಪ್ಷನ್ ನಂಬರ್ ಡಿ 30 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 20 ವರ್ಷ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಾರ್ಟರ್ ಕಾಯ್ದೆಯನ್ನು 20 ವರ್ಷಗೊಮ್ಮೆ ಜಾರಿಗೆ ತರಲಾಯಿತು ಫ್ರೆಂಡ್ಸ್. ಪ್ರಶ್ನೆ 10, ಭಾರತದ ಮೊದಲ ವೈಸರಾಯ ಯಾರು? ಆಪ್ಷನ್ ನಂಬರ್ ಎ ಲಾರ್ಡ್ ಡೌಲ್ ಹೌಸಿ, ಆಪ್ಷನ್ ನಂಬರ್ ಬಿ ಲಾರ್ಡ್ ಕಾರ್ನ್ ವಾಲಿಸ್, ಆಪ್ಷನ್ ನಂಬರ್ ಸಿ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ನಂಬರ್ ಡಿ ಲಾರ್ಡ್
ಕ್ಯಾನಿಂಗ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಭಾರತದ ಮೊದಲ ವೈಸರಾಯ್ ಆಗಿರ್ತಾರೆ ಫ್ರೆಂಡ್ಸ್ ಇವರು. ಪ್ರಶ್ನೆ 11 ಮಿಂಟೋ ಮಾರ್ಲೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಆಪ್ಷನ್ ನಂಬರ್ ಎ 1915, ಆಪ್ಷನ್ ನಂಬರ್ ಬಿ 1977, ಆಪ್ಷನ್ ನಂಬರ್ ಸಿ 1909, ಆಪ್ಷನ್ ನಂಬರ್ ಡಿ 1905. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 1909 ಅಂತ ಹೇಳ್ಬೋದು ಫ್ರೆಂಡ್ಸ್. ಮಿಂಟೋ ಮಾರ್ಲೆ ಬಂದ್ಬಿಟ್ಟು 1909ರಲ್ಲಿ ಸ್ಥಾಪನೆ ಆಗ್ತಾರೆ ಫ್ರೆಂಡ್ಸ್. ಪ್ರಶ್ನೆ 12 ಮಾಂಟೆಗೋ ಜೆಮ್ಸ್ಫರ್ಡ್ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ತರಲಾಯಿತು? ಆಪ್ಷನ್ ನಂಬರ್ ಎ 1911, ಆಪ್ಷನ್ ನಂಬರ್ ಬಿ 1910, ಆಪ್ಷನ್ ನಂಬರ್ ಸಿ 1918, ಆಪ್ಷನ್ ನಂಬರ್ ಡಿ 1919. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1919 ಅಂತ ಹೇಳ್ಬೋದು ಫ್ರೆಂಡ್ಸ್. ಜೆಮ್ಸ್ಫರ್ಡ್ ಕಾಯ್ದೆಯನ್ನು ಬಂದ್ಬಿಟ್ಟು 1919ರಲ್ಲಿ ಸ್ಥಾಪನೆ ಆಯಿತು ಫ್ರೆಂಡ್ಸ್. ಪ್ರಶ್ನೆ 13 ಸೈಮನ್ ಗೋ ಬ್ಯಾಕ್ ಎಂದು ಹೇಳಿದವರು ಯಾರು? ಆಪ್ಷನ್ ನಂಬರ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ನಂಬರ್ ಬಿ ಲಾಲಾ ಲಜಪತ ರಾಯ್, ಆಪ್ಷನ್ ನಂಬರ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ನಂಬರ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಲಾಲಾ ಲಜಪತ ರಾಯ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೈಮನ್ ಗೋ ಬ್ಯಾಕ್ ಅಂತ ಹೇಳಿದವರು ಲಾಲಾ ಲಜಪತ ರಾಯ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 14 ಬ್ರಿಟಿಷ್ ಸರ್ಕಾರ ಸೈಮನ್ ಆಯೋಗವನ್ನು ಎಷ್ಟರಲ್ಲಿ ನೇಮಿಸಿತು? ಆಪ್ಷನ್ ನಂಬರ್ ಎ 1927, ಆಪ್ಷನ್ ನಂಬರ್ ಬಿ 1956, ಆಪ್ಷನ್ ನಂಬರ್ ಸಿ 1930, ಆಪ್ಷನ್ ನಂಬರ್ ಡಿ 1925. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 1927ರಲ್ಲಿ ಸೈಮನ್ ಆಯೋಗ ನೇಮಿಸಿದೆ ಫ್ರೆಂಡ್ಸ್ ಇದು. ಪ್ರಶ್ನೆ 15 ಬ್ರಿಟಿಷರ ಲಾಠಿ ಪ್ರಹಾರಕ್ಕೆ ನಿಧನರಾದ ವ್ಯಕ್ತಿ ಯಾರು? ಆಪ್ಷನ್ ನಂಬರ್ ಎ ಬಾಲಗಂಗಾಧರ್ ತಿಲಕ್, ಆಪ್ಷನ್ ನಂಬರ್ ಬಿ ರಾಜಾ ರಾಮ್ ಮೋಹನ್ ರಾಯ್, ಆಪ್ಷನ್ ನಂಬರ್ ಸಿ ಲಾಲಾ ಲಜಪತ ರಾಯ್, ಆಪ್ಷನ್ ನಂಬರ್ ಡಿ ಭಗತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಲಾಲಾ ಲಜಪತ ರಾಯ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಲಾಠಿ ಪ್ರಹಾರಕ್ಕೆ ನಿಧನರಾದವರು ಲಾಲಾ ಲಜಪತ ರಾಯ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 16 ದುಂಡು ಮೇಜಿನ ಸಮ್ಮೇಳನಗಳು ಎಲ್ಲಿಂದ ಎಲ್ಲಿವರೆಗೆ ನಡೆದವು? ಆಪ್ಷನ್ ನಂಬರ್ ಎ 1950ರಿಂದ 55, ಆಪ್ಷನ್ ನಂಬರ್ ಬಿ 1930ರಿಂದ 32, ಆಪ್ಷನ್ ನಂಬರ್ ಸಿ 1940ರಿಂದ 42, ಆಪ್ಷನ್ ನಂಬರ್ ಡಿ 1930ರಿಂದ 35. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1930ರಿಂದ 1932 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17 ದುಂಡು ಮೇಜಿನ ಸಮ್ಮೇಳನದ ಉದ್ಘಾಟಿಸಿದವರು ಯಾರು? ಆಪ್ಷನ್ ನಂಬರ್ ಎ ಮ್ಯಾಕ್ ಮೋಹನ್ ಸಿಂಗ್, ಆಪ್ಷನ್ ನಂಬರ್ ಬಿ ಮ್ಯಾಕ್ ವೆಲ್ಲಿ, ಆಪ್ಷನ್ ನಂಬರ್ ಸಿ ಮ್ಯಾಕ್ ಡೊನಾಲ್ಡೋ, ಆಪ್ಷನ್ ನಂಬರ್ ಡಿ ಮ್ಯಾಕ್ ಮಿಲನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮ್ಯಾಕ್ ಡೊನಾಲ್ಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18 ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು? ಆಪ್ಷನ್ ನಂಬರ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ನಂಬರ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ನಂಬರ್ ಸಿ ದಾದಾಬಾಯಿ ನವರೋಜಿ, ಆಪ್ಷನ್ ನಂಬರ್ ಡಿ ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 19 ಗಾಂಧೀಜಿಯವರ ಇರ್ವಿನ್ ಒಪ್ಪಂದ ಎಷ್ಟರಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ 1931, ಆಪ್ಷನ್ ನಂಬರ್ ಬಿ 1906, ಆಪ್ಷನ್ ನಂಬರ್ ಸಿ 1936, ಆಪ್ಷನ್ ನಂಬರ್ ಡಿ 1925. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1931 ಅಂತ ಹೇಳ್ಬೋದು ಫ್ರೆಂಡ್ಸ್. ಗಾಂಧೀಜಿಯವರ ಇರ್ವಿನ್ ಒಪ್ಪಂದ ಬಂದ್ಬಿಟ್ಟು 1931ರಲ್ಲಿ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 20 ಸರ್ವೆಂಟ್ ಆಫ್ ಇಂಡಿಯಾ ಲೇಖಕರು ಯಾರು? ಆಪ್ಷನ್ ನಂಬರ್ ಎ ಆ್ಯನಿ ಬೆಸೆಂಟ್, ಆಪ್ಷನ್ ನಂಬರ್ ಬಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ನಂಬರ್ ಸಿ ಲಾಲಾ ಲಜಪತ ರಾಯ್, ಆಪ್ಷನ್ ನಂಬರ್ ಡಿ ಅಮೃತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಲಾಲಾ ಲಜಪತ ರಾಯ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸರ್ವೆಂಟ್ಸ್ ಆಫ್ ಇಂಡಿಯಾ ಲೇಖಕರು ಬಂದ್ಬಿಟ್ಟು ಲಾಲಾ ಲಜಪತ ರಾಯ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 20 ಪೂರ್ಣ ಸ್ವರಾಜ್ಯ ಎಷ್ಟರಲ್ಲಿ ಘೋಷಣೆ ಆಯಿತು? ಆಪ್ಷನ್ ನಂಬರ್ ಎ 1937 ಜನವರಿ 3, ಆಪ್ಷನ್ ನಂಬರ್ ಬಿ 1930 ಜನವರಿ 26, ಆಪ್ಷನ್ ನಂಬರ್ ಸಿ 1935 ಜನವರಿ 5, ಆಪ್ಷನ್ ನಂಬರ್ ಡಿ 1928 ಅಕ್ಟೋಬರ್ 1. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1930 ಜನವರಿ 26ರಂದು ಪೂರ್ಣ ಸ್ವರಾಜ್ ಆಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 22 ಪಂಜಾಬಿನ ಕೇಸರಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಜತಿನ್ ದಾಸ್, ಆಪ್ಷನ್ ನಂಬರ್ ಬಿ ಲಾಲಾ ಲಜಪತ ರಾಯ್,
ಆಪ್ಷನ್ ನಂಬರ್ ಸಿ ಬಾಲಗಂಗಾಧರ ತಿಲಕ್. ಆಪ್ಷನ್ ನಂಬರ್ ಡಿ ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲಾಲಾ ಲಜಪತ್ ರಾಯ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಂಜಾಬಿನ ಕೇಸರಿ ಅಂತ ಲಾಲಾ ಲಜಪತ್ ರಾಯರನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 23, ಪೂರ್ಣ ಸ್ವರಾಜ್ಯವನ್ನು ಎಲ್ಲಿ ಘೋಷಿಸಲಾಯಿತು? ಆಪ್ಷನ್ ನಂಬರ್ ಎ ಮದ್ರಾಸ್. ಆಪ್ಷನ್ ನಂಬರ್ ಬಿ ಲಾಹೋರ್. ಆಪ್ಷನ್ ನಂಬರ್ ಸಿ ಮುಂಬೈ. ಆಪ್ಷನ್ ನಂಬರ್ ಡಿ ಕರಾಚಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲಾಹೋರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪೂರ್ಣ ಸ್ವರಾಜ್ಯವನ್ನು ಲಾಹೋರಲ್ಲಿ ಘೋಷಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 24, ಯಂಗ್ ಇಂಡಿಯಾ ಮತ್ತು ಅನ್ಹ್ಯಾಪಿ ಇಂಡಿಯಾ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ನಂಬರ್ ಎ ಭಗತ್ ಸಿಂಗ್. ಆಪ್ಷನ್ ನಂಬರ್ ಬಿ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ನಂಬರ್ ಸಿ ಲಾಲಾ ಲಜಪತ್ ರಾಯ್. ಆಪ್ಷನ್ ನಂಬರ್ ಡಿ ಮಹಾತ್ಮ ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಲಾಲಾ ಲಜಪತ್ ರಾಯ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25, ಪೂರ್ಣ ಸ್ವರಾಜ್ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಜವಾಹರ್ಲಾಲ್ ನೆಹರು. ಆಪ್ಷನ್ ನಂಬರ್ ಬಿ ಸಚ್ಚಿದಾನಂದ ಸಿನ್ಹಾ. ಆಪ್ಷನ್ ನಂಬರ್ ಸಿ ಬಾಬು ರಾಜೇಂದ್ರ ಪ್ರಸಾದ್. ಆಪ್ಷನ್ ನಂಬರ್ ಡಿ ವಿನೋಬಾ ಭಾವೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪೂರ್ಣ ಸ್ವರಾಜ್ಯವನ್ನು ಅಧ್ಯಕ್ಷರು ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು ನೋಡಿ ಫ್ರೆಂಡ್ಸ್. ಪ್ರಶ್ನೆ 26, ಭಾರತದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಆಪ್ಷನ್ ನಂಬರ್ ಎ ಮುಂಬೈ ವಿಶ್ವವಿದ್ಯಾಲಯ. ಆಪ್ಷನ್ ನಂಬರ್ ಬಿ ಮದ್ರಾಸ್ ವಿಶ್ವವಿದ್ಯಾಲಯ. ಆಪ್ಷನ್ ನಂಬರ್ ಸಿ ಕಲ್ಕತ್ತಾ ವಿಶ್ವವಿದ್ಯಾಲಯ. ಆಪ್ಷನ್ ನಂಬರ್ ಡಿ ಪಂಜಾಬ್ ವಿಶ್ವವಿದ್ಯಾಲಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕೋಲ್ಕತ್ತಾ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಭಾರತದಲ್ಲೇ ಮೊದಲ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 27, ಕಲ್ಕತ್ತಾ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಯಾರಾಗಿದ್ದರು? ಆಪ್ಷನ್ ನಂಬರ್ ಎ ಲಾರ್ಡ್ ಕಮಿಂಗ್. ಆಪ್ಷನ್ ನಂಬರ್ ಬಿ ಲಾರ್ಡ್ ವೆಲ್ಲೆಸ್ಲಿ. ಆಪ್ಷನ್ ನಂಬರ್ ಸಿ ಲಾರ್ಡ್ ಡೌಲ್ ಹೌಸಿ. ಆಪ್ಷನ್ ನಂಬರ್ ಡಿ ಲಾರ್ಡ್ ಕ್ಯಾನಿಂಗ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಕಲ್ಕತ್ತಾದ ಮೊದಲ ಕುಲಪತಿ ಆಗಿದ್ದರು ಫ್ರೆಂಡ್ಸ್. ಪ್ರಶ್ನೆ 28, ರಿಸರ್ವ್ ಬ್ಯಾಂಕನ್ನು ಎಷ್ಟರಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ನಂಬರ್ ಎ ಜನವರಿ 6, 1920. ಆಪ್ಷನ್ ನಂಬರ್ ಬಿ ಏಪ್ರಿಲ್ 1, 1935. ಆಪ್ಷನ್ ನಂಬರ್ ಸಿ ಜನವರಿ 5, 1951. ಆಪ್ಷನ್ ನಂಬರ್ ಡಿ ಏಪ್ರಿಲ್ 5, 1940. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಏಪ್ರಿಲ್ 1, 1935 ಇದರಲ್ಲಿ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲಾಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 29, ಭಾರತದಲ್ಲಿ ಫೆಡರಲ್ ಕೋರ್ಟ್ ಯಾವಾಗ ಸ್ಥಾಪನೆಯಾಯಿತು? ಆಪ್ಷನ್ ನಂಬರ್ ಎ 1920 ಅಕ್ಟೋಬರ್ 5. ಆಪ್ಷನ್ ನಂಬರ್ ಬಿ 1930 ಆಗಸ್ಟ್ 5. ಆಪ್ಷನ್ ನಂಬರ್ ಸಿ 1937 ಅಕ್ಟೋಬರ್ 1. ಆಪ್ಷನ್ ನಂಬರ್ ಡಿ 1915 ಜನವರಿ 3. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1937 ಅಕ್ಟೋಬರ್ 1ರಂದು ಫೆಡರಲ್ ಕೋರ್ಟ್ ಜಾರಿಗೆ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 30, ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಇಂಗ್ಲೆಂಡ್ನ ಅಧ್ಯಕ್ಷರು ಯಾರಾಗಿರ್ತಾರೆ? ಆಪ್ಷನ್ ನಂಬರ್ ಎ ಜೋ ಬೈಡನ್. ಆಪ್ಷನ್ ನಂಬರ್ ಬಿ ಡೊನಾಲ್ಡ್ ಟ್ರಂಪ್. ಆಪ್ಷನ್ ನಂಬರ್ ಸಿ ಮ್ಯಾಕ್ ಡೊನಾಲ್ಡ್. ಆಪ್ಷನ್ ನಂಬರ್ ಡಿ ಕ್ಲೆಮೆಂಟ್ ಅಟ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕ್ಲೆಮೆಂಟ್ ಅಟ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 31, ಎರಡನೇ ಮಹಾಯುದ್ಧ ಎಷ್ಟರಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ 1948. ಆಪ್ಷನ್ ನಂಬರ್ ಬಿ 1965. ಆಪ್ಷನ್ ನಂಬರ್ ಸಿ 1945. ಆಪ್ಷನ್ ನಂಬರ್ ಡಿ 1935. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1948 ಅಂತ ಹೇಳ್ಬೋದು ಫ್ರೆಂಡ್ಸ್. ಎರಡನೇ ಮಹಾಯುದ್ಧ ಬಂದ್ಬಿಟ್ಟು 1948ರಲ್ಲಿ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 32, ಜೂನ್ ಸೂತ್ರ ಇದು ಯಾರಿಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಲಾರ್ಡ್ ಡೌಲ್ ಹೌಸಿ. ಆಪ್ಷನ್ ನಂಬರ್ ಬಿ ಲಾರ್ಡ್ ಮಿಂಟೋ. ಆಪ್ಷನ್ ನಂಬರ್ ಸಿ ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ ನಂಬರ್ ಡಿ ಲಾರ್ಡ್ ವೆಲ್ಲೆಸ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಲಾರ್ಡ್ ಮೌಂಟ್ ಬ್ಯಾಟನ್. ಈ ಜೂನ್ ಸೂತ್ರ ಇದು ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಸಂಬಂಧಿಸಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 33, ಪಾಕಿಸ್ತಾನ ಎಷ್ಟರಲ್ಲಿ ಸ್ವತಂತ್ರವಾಯಿತು? ಆಪ್ಷನ್ ನಂಬರ್ ಎ 1905 ಜನವರಿ 26. ಆಪ್ಷನ್ ನಂಬರ್ ಬಿ 1947 ಆಗಸ್ಟ್ 14. ಆಪ್ಷನ್ ನಂಬರ್ ಸಿ 1950 ಆಗಸ್ಟ್ 15. ಆಪ್ಷನ್ ನಂಬರ್ ಡಿ 1947 ಆಗಸ್ಟ್ 15. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1947 ಆಗಸ್ಟ್ 14ರಂದು ಪಾಕಿಸ್ತಾನ ಸ್ವತಂತ್ರ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 34, ಪಾಕಿಸ್ತಾನದ ಮೊದಲ ಪ್ರಧಾನಿ ಯಾರು? ಆಪ್ಷನ್ ನಂಬರ್ ಎ
ಲಿಯಾಕತ್ ಅಲಿ ಖಾನ್. ಆಪ್ಷನ್ ನಂಬರ್ ಬಿ ಮೊಹಮ್ಮದ್ ಹಫೀಜ್. ಆಪ್ಷನ್ ನಂಬರ್ ಸಿ ಫಾರೂಕ್ ಅಬ್ದುಲ್ಲಾ. ಆಪ್ಷನ್ ನಂಬರ್ ಡಿ ಮೊಹಮ್ಮದ್ ಅಲಿ ಜಿನ್ನಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಲಿಯಾಕತ್ ಅಲಿ ಖಾನ್. ಇವರು ಪಾಕಿಸ್ತಾನದ ಮೊದಲ ಪ್ರಧಾನಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 35 ಕೊನೆಯ ವೈಸ್ರಾಯ್ ಯಾರು? ಆಪ್ಷನ್ ನಂಬರ್ ಎ ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ ನಂಬರ್ ಬಿ ಲಾರ್ಡ್ ಡೌಲ್ ಹೌಸಿ. ಆಪ್ಷನ್ ನಂಬರ್ ಸಿ ಲಾರ್ಡ್ ರಿಪ್ಪನ್. ಆಪ್ಷನ್ ನಂಬರ್ ಡಿ ಲಾರ್ಡ್ ವೆಲ್ಲಸ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಲಾರ್ಡ್ ಮೌಂಟ್ ಬ್ಯಾಟನ್. ಇವರು ಕೊನೆಯ ವೈಸ್ರಾಯ್ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 36 ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ದೊರಕಿತು? ಆಪ್ಷನ್ ನಂಬರ್ ಎ 1947 ಆಗಸ್ಟ್ 15. ಆಪ್ಷನ್ ನಂಬರ್ ಬಿ 1945 ಆಗಸ್ಟ್ 16. ಆಪ್ಷನ್ ನಂಬರ್ ಸಿ 1950 ಜನವರಿ 26. ಆಪ್ಷನ್ ನಂಬರ್ ಡಿ 1969 ಅಕ್ಟೋಬರ್ 7. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಫ್ರೆಂಡ್ಸ್. ಪ್ರಶ್ನೆ 37 ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಆಪ್ಷನ್ ನಂಬರ್ ಎ ಲಾರ್ಡ್ ವೆಲ್ಲಸ್ಲಿ. ಆಪ್ಷನ್ ನಂಬರ್ ಬಿ ವಿಲಿಯಂ ಜೋನ್ಸ್. ಆಪ್ಷನ್ ನಂಬರ್ ಸಿ ವಿಲಿಯಂ ಬೆಂಟಿಕ್. ಆಪ್ಷನ್ ನಂಬರ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 38 ಸ್ವತಂತ್ರ ಭಾರತದ ಮೊದಲ ಚುನಾವಣೆ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1951. ಆಪ್ಷನ್ ನಂಬರ್ ಬಿ 1905. ಆಪ್ಷನ್ ನಂಬರ್ ಸಿ 1952. ಆಪ್ಷನ್ ನಂಬರ್ ಡಿ 1945. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 1952ರಂದು ಭಾರತದ ಮೊದಲ ಚುನಾವಣೆ ನಡೆಯಿತು ಫ್ರೆಂಡ್ಸ್. ಪ್ರಶ್ನೆ 39 ಕೇಂದ್ರ ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಯಾರು? ಆಪ್ಷನ್ ನಂಬರ್ ಎ ಸೂರ್ಯಸೇನ್. ಆಪ್ಷನ್ ನಂಬರ್ ಬಿ ಸುಕುಮಾರ್ ಸೇನ್. ಆಪ್ಷನ್ ನಂಬರ್ ಸಿ ಮೌಲಾನಾ ಅಬ್ದುಲ್ ಕಲಾಂ. ಆಪ್ಷನ್ ನಂಬರ್ ಡಿ ಸಚ್ಚಿದಾನಂದ ಸಿನ್ಹಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸುಕುಮಾರ್ ಸೇನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 40 ಸ್ವತಂತ್ರ ಭಾರತದ ಮೊದಲ ಉಪ ಪ್ರಧಾನಿ ಯಾರು? ಆಪ್ಷನ್ ನಂಬರ್ ಎ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಪ್ಷನ್ ನಂಬರ್ ಬಿ ಚೌಧರಿ ಚರಣ್ ಸಿಂಗ್. ಆಪ್ಷನ್ ನಂಬರ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ನಂಬರ್ ಡಿ ಬಾಲದೇವ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸ್ವತಂತ್ರ ಭಾರತದ ಮೊದಲ ಉಪ ಪ್ರಧಾನಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 41 ಸ್ವತಂತ್ರ ಭಾರತದ ಮೊದಲ ಆರೋಗ್ಯ ಸಚಿವ ಯಾರು? ಆಪ್ಷನ್ ನಂಬರ್ ಎ ಅಣ್ಣಾ ಚೆಂಡಿ. ಆಪ್ಷನ್ ನಂಬರ್ ಬಿ ವಿಜಯಲಕ್ಷ್ಮಿ ಪಂಡಿತ್. ಆಪ್ಷನ್ ನಂಬರ್ ಸಿ ಅಮೃತ್ ಕೌರ್. ಆಪ್ಷನ್ ನಂಬರ್ ಡಿ ಆನಿ ಬೆಸೆಂಟ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅಮೃತ್ ಕೌರ್ ಅವರು ಸ್ವತಂತ್ರ ಭಾರತದ ಮೊದಲ ಆರೋಗ್ಯ ಸಚಿವೆ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 42 ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರು ಯಾರು? ಆಪ್ಷನ್ ನಂಬರ್ ಎ ನಿರ್ಮಲಾ ಸೀತಾರಾಮನ್. ಆಪ್ಷನ್ ನಂಬರ್ ಬಿ ಎಂ ಕೆ ಷಣ್ಮುಗಂ ಶೆಟ್ಟಿ. ಆಪ್ಷನ್ ನಂಬರ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ನಂಬರ್ ಡಿ ಮೌಲಾನಾ ಅಬ್ದುಲ್ ಕಲಾಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಎಂ ಕೆ ಷಣ್ಮುಗಂ ಶೆಟ್ಟಿ ಅವರು ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 43 ಭಾರತಕ್ಕೆ ಸ್ವತಂತ್ರ ಸಿಕ್ಕ ದಿನ ಯಾವುದು? ಆಪ್ಷನ್ ನಂಬರ್ ಎ ಗುರುವಾರ. ಆಪ್ಷನ್ ನಂಬರ್ ಬಿ ಶನಿವಾರ. ಆಪ್ಷನ್ ನಂಬರ್ ಸಿ ರವಿವಾರ. ಆಪ್ಷನ್ ನಂಬರ್ ಡಿ ಶುಕ್ರವಾರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಶುಕ್ರವಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತಕ್ಕೆ ಸ್ವತಂತ್ರ ಸಿಕ್ಕ ದಿನ ಬಂದ್ಬಿಟ್ಟು ಶುಕ್ರವಾರ ನೋಡಿ ಫ್ರೆಂಡ್ಸ್. ಪ್ರಶ್ನೆ 44 ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು? ಆಪ್ಷನ್ ನಂಬರ್ ಎ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಆಪ್ಷನ್ ನಂಬರ್ ಬಿ ಜಯದೇವ್ ಸಿಂಗ್. ಆಪ್ಷನ್ ನಂಬರ್ ಸಿ ಅಬ್ದುಲ್ ಫಾರೂಕ್. ಆಪ್ಷನ್ ನಂಬರ್ ಡಿ ಮನಮೋಹನ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 45 ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಯಾರು? ಆಪ್ಷನ್ ನಂಬರ್ ಎ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ನಂಬರ್ ಬಿ ಜವಾಹರ್ಲಾಲ್ ನೆಹರು. ಆಪ್ಷನ್ ನಂಬರ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಪ್ಷನ್ ನಂಬರ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ
ಮೊದಲ ಕಾನೂನು ಸಚಿವರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 46. ಸ್ವತಂತ್ರಕ್ಕಾಗಿ ಅತಿ ಹೆಚ್ಚು ಭಾಷಣ ಮಾಡಿದವರು ಯಾರು? ಆಪ್ಷನ್ ನಂಬರ್ ಎ ಇಂದಿರಾ ಗಾಂಧಿ, ಆಪ್ಷನ್ ನಂಬರ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ ಸಿ ಮನಮೋಹನ್ ಸಿಂಗ್, ಆಪ್ಷನ್ ನಂಬರ್ ಡಿ ಅಟಲ್ ಬಿಹಾರಿ ವಾಜಪೇಯಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರಕ್ಕಾಗಿ ಅತಿ ಹೆಚ್ಚು ಭಾಷಣ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 47. ರಾಜಾಜಿ ಎಂದೇ ಪ್ರಸಿದ್ಧರಾಗಿದ್ದವರು ಯಾರು? ಆಪ್ಷನ್ ನಂಬರ್ ಎ ಮೊಹಮ್ಮದ್ ಅಲಿ ಜಿನ್ನಾ, ಆಪ್ಷನ್ ನಂಬರ್ ಬಿ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ನಂಬರ್ ಸಿ ಬಾಲಗಂಗಾಧರ ತಿಲಕ್, ಆಪ್ಷನ್ ನಂಬರ್ ಡಿ ದಾದಾಬಾಯಿ ನವರೋಜಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸಿ ರಾಜಗೋಪಾಲಾಚಾರಿ ಅವರು ರಾಜಾಜಿ ಎಂದೇ ಪ್ರಸಿದ್ಧರಾಗಿದ್ದಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 48. ಪಾಕಿಸ್ತಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಮೊಹಮ್ಮದ್ ಅಲಿ ಜಿನ್ನಾ, ಆಪ್ಷನ್ ನಂಬರ್ ಬಿ ಅಬ್ದುಲ್ ಫಾರೂಕ್, ಆಪ್ಷನ್ ನಂಬರ್ ಸಿ ಅಯೂಬ್ ಖಾನ್, ಆಪ್ಷನ್ ನಂಬರ್ ಡಿ ಲಿಯಾಕತ್ ಅಲಿ ಖಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಪಾಕಿಸ್ತಾನದ ಪಿತಾಮಹ ಅಂತಲೇ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 49. ಸಂವಿಧಾನದ ಹಕ್ಕುಗಳ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಆಪ್ಷನ್ ನಂಬರ್ ಎ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ನಂಬರ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ನಂಬರ್ ಸಿ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ನಂಬರ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 50. ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದವರು ಯಾರು? ಆಪ್ಷನ್ ನಂಬರ್ ಎ ಸಿದ್ದರಾಮಯ್ಯ, ಆಪ್ಷನ್ ನಂಬರ್ ಬಿ ನಿರ್ಮಲಾ ಸೀತಾರಾಮನ್, ಆಪ್ಷನ್ ನಂಬರ್ ಸಿ ಲಿಯಾಕತ್ ಅಲಿ ಖಾನ್, ಆಪ್ಷನ್ ನಂಬರ್ ಡಿ ಮೊಹಮ್ಮದ್ ಹಫೀಜ್. ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.